ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ತುಂಬಾ ದಿನದಿಂದ ನನ್ನ ವ್ಲಾಗ್ ನ ಎಲ್ಲರೂ ಕೂಡ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ನಿಮ್ಗೆ ಗೊತ್ತಿರುತ್ತೆ, ತಿಂಗಳಲ್ಲಿ 3 ದಿನ ಹೆಣ್ಮಕ್ಳು ಪ್ರಾಬ್ಲಮ್ ಅಂತ ಟೈಮ್ಗಳಲ್ಲಿ ಸುಮ್ನೆ ಬೆಳಗ್ಗೆ ಸಂಜೆ ಗಂಟ ಬರೀ ರೆಸ್ಟ್ ಮಾಡೋದೇ ಆಗಿರುತ್ತೆ. ನಮ್ಮ ಮನೇಲಂತೂ ನಮ್ಮ ಮನೆಯವ್ರ ಕೆಲಸ ಮಾಡಿಸೋದಕ್ಕೆ ಬಿಡಲ್ಲ. ಅದಕ್ಕೆ ಇಷ್ಟ ದಿನ ವ್ಲಾಗ್ ಮಾಡಕ್ಕಂತೂ ಆಗ್ತಿರ್ಲಿಲ್ಲ. ಮತ್ತೆ ಇವತ್ತು ನಮ್ಮೂರಲ್ಲಿ ತೇರ್ ಹಬ್ಬ ಇತ್ತು. ನಾನ್ ಮದ್ವೆ ಆದ್ಮೇಲೆ ನಾನು ಯಾವ ವರ್ಷನೂ ಕೂಡ ತೇರ್ ಎಳ್ದಿದ್ದೆ ನಾನು ನೋಡಿರ್ಲಿಲ್ಲ. ಈ ಊರಲ್ಲಿ ತೇರ್ ಹಬ್ಬದ ದಿನಾನೇ ನಮ್ಮ ಮನೆಯವರು ಕೆಲ್ಸಕ್ಕೆ ಹೊಂಟೋಗ್ಬಿಡ್ತಿದ್ರು, ಕೆಲಸದಿಂದ ಲೇಟ್ ಆಗಿ ಬರ್ತಿದ್ರು. ಈ ವರ್ಷ ನೋಡ್ಲೇಬೇಕು ಅಂತ ನಮ್ಮ ಮನೆಯವ್ರಿಗೆ ತುಂಬಾ ಹಠ ಮಾಡಿದೆ. ಅದಕ್ಕೋಸ್ಕರ ನಮ್ಮ ಮನೆಯವರು ಕೆಲಸದಿಂದ ಇವತ್ತು ಬೇಗ ಬಂದು ಬೇಗನೆ ಕರ್ಕೊಂಡು ಹೋದ್ರು. ಮತ್ತೆ ತೇರ್ನ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹಾಗೆ ಬಾಳೆಹಣ್ಣು ಎಸೆಯದ ಅಂತ ಅನ್ಕೊಂಡು ಹೋದ್ವಿ. ದೂರದಿಂದ ನೋಡಕ್ಕಂತೂ ಅದ್ಭುತವಾಗಿ ಕಾಣ್ತಿತ್ತು ಅಂತಾನೆ ಹೇಳಕ್ ಇಷ್ಟ ಪಡ್ತೀನಿ. ಹಾಗೆ ದೇವಸ್ಥಾನದ ಹತ್ರಕ್ಕೆ ಹೋದ್ವಿ. ವೀರಗಾಸೆ ಕುಂಟ, ಪೂಜೆ ಕುಂಟ ಎಲ್ಲಾನು ಕೂಡ ನಡೀತಿತ್ತು. ನನಗಂತೂ ವೀರಗಾಸೆ ಅಂದ್ರೆ ತುಂಬಾ ಇಷ್ಟ. ಎಲ್ಲಾದ್ರೂ ವೀರಗಾಸೆ ನಡೀತಿದೆ ಅಂದ್ರೆ ಪ್ರೆಸೆಂಟ್ ಆಗ್ಬಿಡ್ತೀನಿ ಅಲ್ಲಿ ಫಸ್ಟ್. ಅದೇನೋ ಗೊತ್ತಿಲ್ಲ, ವೀರಗಾಸೆ ಅಂದ್ರೆ ತುಂಬಾ ಪ್ರಾಣ. ಮತ್ತೆ ಇನ್ನೊಂದು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ, ನಾನು ಚಿಕ್ಕ ಹುಡುಗಿಯಿಂದನೂ ಕೂಡ ವೀರಗಾಸೆನ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ಕೊಂಡು ರಾತ್ರಿ ಮಲ್ಕೊಂತಿದ್ದೆ. ಅಷ್ಟು ಇಷ್ಟ ನನಗೆ ವೀರಗಾಸೆ ಅಂತಂದ್ರೆ. ನನಗಂತೂ ತುಂಬಾನೇ ಖುಷಿ ಆಯ್ತು. ಮತ್ತೆ ಅಲ್ಲಿ ತುಂಬಾ ಜನ ಹೆಣ್ಮಕ್ಳುಗಳು ಸಿಕ್ಕಿದ್ರು, ಗಂಡ್ಮಕ್ಳು ಸಿಕ್ಕಿದ್ರು. ನನಗಂತೂ ತುಂಬಾನೇ ಖುಷಿ ಆಯ್ತು. ನಾನು ಎಷ್ಟು ಅದೃಷ್ಟವಂತೆ ಅಂತ ನನಗೆ ನನ್ನ ಮೇಲೆ ಒಂಥರ ಪ್ರೌಡ್ ಫೀಲ್ ಅನ್ಸುತ್ತೆ. ಯಾಕೆ ಅಂತಂದ್ರೆ, ಎಷ್ಟೋ ಹೆಣ್ಮಕ್ಳುಗಳು ಸಿಕ್ತಾಗ ಅಕ್ಕ ನೀವು ಒಂಥರ ನಮ್ಗೆ ಮೋಟಿವೇಶನ್, ನಮ್ಗೊಂಥರ ಇನ್ಸ್ಪಿರೇಷನ್, ವಾಯ್ಸ್ ಚೆನ್ನಾಗಿದೆ, ಮೋಟಿವೇಶನ್ ಚೆನ್ನಾಗಿ ಕೊಡ್ತೀರಾ ಅಂತ ಹೇಳಿದಾಗ ನನಗೇನೋ ಒಂಥರ ತುಂಬಾನೇ ಖುಷಿ ಆಗುತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ, ನಿಮ್ಗಳ ಪ್ರೀತಿ ಪಡ್ಕೊಂಡಿರುವಂತಹ ನಾನೇ ಪುಣ್ಯವಂತೆ ಅಂತ ಅನ್ಸುತ್ತೆ. ಮತ್ತೆ ನನ್ನ ವಿಡಿಯೋಸ್ ನ ಎಷ್ಟೋ ಜನ ರೆಗ್ಯುಲರ್ ಆಗಿ ನನ್ನ ಲೈಫ್ ಸ್ಟೋರಿ ಎಲ್ಲಾನು ಕೂಡ ನೋಡಿದ್ದಾರೆ. ಅದನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಎಷ್ಟೋ ಜನ ಹೆಣ್ಮಕ್ಳು ಸಿಕ್ತಾಗ ಅದನ್ನೇ ಹೇಳ್ತಾರೆ, ಅಕ್ಕ ನಾನು ನಿಮ್ ಲೈಫ್ ಸ್ಟೋರಿ ಕೇಳಿ ತುಂಬಾ ಬೇಜಾರಾಗುತ್ತೆ, ಒಂದ್ ಕಡೆ ತುಂಬಾನೇ ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ, ನೀವು 0 ಇಂದ ಸ್ಟಾರ್ಟ್ ಆಗಿ ಇಷ್ಟು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಿರಲ್ಲ, ನಮ್ಗೆ ಅದು ತುಂಬಾನೇ ಖುಷಿ. ನಿಮ್ನ ನೋಡಿ ಕಲಿಬೇಕು ಇನ್ನೊಂದು ಜೋಡಿ ಅಂತ ಹೇಳ್ತಿರಲ್ಲ, ನನಗದು ನಿಜವಾಗ್ಲೂ ಮನ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಎದುರುಗಡೆ ನಾನು ತೋರ್ಸ್ಕೊಳ್ಳೋದಿಕ್ ಆಗಲ್ಲ. ಅಟ್ಲೀಸ್ಟ್ ವ್ಲಾಗ್ ಮುಖಾಂತರನಾದ್ರೂ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನನಗೆ ತುಂಬಾನೇ ಅನ್ಸುತ್ತೆ. ಈ ನಿಮ್ಮ ಪ್ರೀತಿಗೆ ಯಾವತ್ತಿಗೂ ಕೂಡ ಸದಾ ಚಿರಋಣಿಯಾಗಿ ನಾನು ಇರೋದಿಕ್ಕೆ ತುಂಬಾನೇ ಇಷ್ಟ ಪಡ್ತೀನಿ. ಹಾಗೆ ಇವತ್ತು ಹೋಟ್ಲಲ್ಲಿ ಹೋಗಿ ಊಟನೂ ಕೂಡ ಮಾಡ್ಕೊಂಡು, ಬೆಳಿಗ್ಗೆ ನಾಷ್ಟನೂ ತಿಂದಿರ್ಲಿಲ್ಲ, ಮಧ್ಯಾಹ್ನ ಊಟನೂ ಕೂಡ ತಿಂದಿರ್ಲಿಲ್ಲ. ಅದಕ್ಕೇನೆ ಮಧ್ಯಾಹ್ನ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು, ಕೆರೆ ಹತ್ರ ಹೋಗಿ ಒಂದಷ್ಟು ವಿಡಿಯೋಸ್ ಮಾಡ್ಕೊಂಡು, ಹಾಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಡೈರೆಕ್ಟ್ ಮನೆಗ್ ಬಂದು, ಆ ನಂತರ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾಯಿಗಳಿಗೆ ಊಟ ಹಾಕ್ಬಿಟ್ಟು ಮನೆಗ್ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದೆ. ಯಾಕೆಂದ್ರೆ ಬೆಳಗ್ಗೆಯಿಂದ ಸುತ್ತಾಡಿ ಸಾಕಾಗೋಗಿತ್ತು ಕೆಲಸ ಮಾಡಿ. ಇವತ್ತು ಪ್ರಪೋಸ್ ಡೇ ಇರೋದ್ರಿಂದ ನಮ್ಮ ಮನೆಯವರು ನನಗೋಸ್ಕರ ಅಂತ ಬ್ಯಾಂಗಲ್ ತಂದ್ಕೊಟ್ರು. ತುಂಬಾನೇ ಖುಷಿ ಆಯ್ತು.